ಇದೇ ಕಾಂತವ್ರೆ ನಮ್ಮನೆ. ಅಯ್ಯೋ ಎಲ್ಲೋಗ್ಬಿಟ್ರಿ? ಬನ್ನಿ ಬರ್ರಿ ಕಾಂತವ್ರೆ, ಇದೇ ನಮ್ಮನೆ. ಉಪ್ಪಿನಕಾಯಿ ಮಾಡೋದು ಅಲ್ಲಿ ಶೆಡ್ ಅಲ್ಲಿ ಮಾಡ್ತೀವಿ, ಅಲ್ಲಿಗೆ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಬರ್ರಿ, ಈ ತರಕಾರಿ ಆಮೇಲೆ ಈ ಬ್ಯಾಗು ಎಲ್ಲಾನ ಇಟ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಬರ್ರಿ. ಹೌದಾ, ಇದೇನ ಮನೆ? ಎಂಚಿನ ಮನೆ, ಹಳೆ ಮನೆ ಅಲ್ವಾ? ಹಳೆ ಮನೆನೇ. ನಾನು ಉಪ್ಪಿನಕಾಯಿಗೆ ದುಡ್ದು ಹೊಸ ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದೀನಿ. ಅದು ಯಾವಾಗ ನೆರವೇರುತ್ತೋ ಏನೋ, ನನ್ನ ಆಸೆ ಗೊತ್ತಿಲ್ಲ. ಬರೀ ಒಳಗಡೆ ಹೋಗೋಣ. ಅಯ್ಯೋ ಪರವಾಗಿಲ್ಲ, ನಾನು ಹೊರಗೆ ಇರ್ತೀನಿ, ನೀವು ಹೋಗಿ ಬ್ಯಾಗ್ ಇಕ್ ಬರ್ರಿ. ಹೋಗೋಣ, ಉಪ್ಪಿನಕಾಯಿ ತಗೊಂಡು ಹೋಗ್ಬಿಡ್ತೀನಿ. ಅಯ್ಯೋ ಒಳಗಡೆ ಬರ್ರಿ, ಏನ್ ನಾಚ್ಕೋಬೇಡ್ರಿ. ಇದು ನಿಮ್ಮನೆ ಅಂತಾನೆ ತಿಳ್ಕೊಳ್ರಿ. ಬರೀ ಒಳಕ್ ಹೋಗೋಣ. ಸರಿ ಆಯ್ತು ಸೂಜಿ ಅವರೇ, ನಡೀರಿ. ಕೂತ್ಕೊಳ್ರಿ, ಬರ್ತೀನಿ. ಇಲ್ಲ ಈ ಬ್ಯಾಗ್ಗಳು, ತರಕಾರಿ ಬ್ಯಾಗು ಎಲ್ಲ ಒಳಕಿಕ್ ಬರ್ತೀನಿ. ಸರಿ ಆಯ್ತು, ಇಲ್ಲೇ ಕೂತ್ಕೊಂಡಿರ್ತೀನಿ, ಹೋಗಿಕ್ ಬರೋಗ್ರಿ. ನಮ್ಮನೆ ಥರನೇ ಇವ್ರದ್ದು ಹಳೇ ಮನೆ ಪಾಪ. ಹೆಂಗೋ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಚೆನ್ನಾಗಾಗಿ ಇವರು ಚೆನ್ನಾಗಿರೋ ಮನೆ ಕಟ್ಟಿಸ್ಕೊಂಡು ಚೆನ್ನಾಗಿರಲಿ. ಒಳ್ಳೆಯವ್ರ ಥರ ಕಾಣಿಸ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಮನೆ ಒಳಗಡೆ ಎಲ್ಲ ಕರ್ಕೊಂಬಂದರು. ನಾನು ಯಾರು ಏನು ಅಂತಲೂ ಗೊತ್ತಿಲ್ಲ. ಇವನು ಯಾವನು? ನಮ್ಮನೆ ಯಾರು ಇಲ್ವೇನೋ? ಇವನೇ ನಿಮ್ ಲುಗ್ ಬಂದು ಇಲ್ಲಿ ನಿಂತ್ಕೊಂಡಿದ್ದಾನೆ. ಯಾರೋ ನೀನು? ಕಳ್ಳ ನೀನು? ಕಳ್ತನ ಮಾಡಕ್ ಬಂದಿದ್ಯೇನೋ ನಮ್ಮನೆಗೆ? ಇವನು ಇವನು ಕಮಲಿ ತಮ್ಮ ಅಲ್ವಾ? ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಏನು ಕಳ್ತನ ಮಾಡಕ್ ಬಂದಿದ್ದಾನ? ನೀನ್ ಯಾಕೋ ಬಂದಿ ಇಲ್ಲಿಗೆ ನಮ್ಮನೆಗೆ? ನಿನಗೆ ಯಾರು ಹೇಳಿದ್ದು ನಮ್ಮನೆ ಇದೆ ಅಂತನ? ಏನು ಕಳ್ತನ ಮಾಡಕ್ ಶುರು ಮಾಡ್ಕೊಂಡಿದ್ಯೋ ಹೆಂಗೆ? ಏನೋ ಕಳ್ತನ ಮಾಡಕ್ ಬಂದಿಯೇನೋ ನಮ್ಮನೆಗೆ? ನಿನಗೆ ಯಾರು ಕೊಟ್ರು ನಮ್ಮನೆ ಅಡ್ರೆಸ್? ಯಾಕೋ ಬಂದಿ ಇಲ್ಲಿಗೆ? ನೇತ್ರಕ್ಕ, ಇದು ನಿಮ್ಮನೇನಾ? ಇದು ನಿಮ್ಮನೇನಾ? ಹೇಳಿದ್ದೆ ಎಷ್ಟು ಸಲ ಕೇಳ್ತೀಯ? ಇದು ನಮ್ಮನೇನೆ. ಯಾಕೋ ಬಂದೆ ಇಲ್ಲಿಗೆ? ನಿಮ್ಮನೇನಾ? ಅಯ್ಯೋ, ನಿಮ್ಮ ಮನೆ ಅಂತ ನನಗೆ ಗೊತ್ತಿರಲಿಲ್ಲಕ್ಕ. ಇದು ಅದೇ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರಲ್ಲ, ಸುನೇತ್ರ ಉಪ್ಪಿನಕಾಯಿ, ಅವ್ರ ಮನೆ ತಾನೆ? ಸೂಜಿ ಅನ್ನೋರು ಮನೆ ಇದೆ ತಾನೆ? ಏನಾಯ್ತಕ್ಕೆ? ಯಾಕೆ ಹಿಂಗೆ ಕೂಗಾಡ್ತಾ ಇದ್ದೀರಾ? ಏನಾಯ್ತು? ಇವರು ನಮ್ಮ ಉಪ್ಪಿನಕಾಯಿ ತಗೊಂಡೋಗಕ್ಕೆ ಬಂದಿದ್ದಾರೆ. ಅವ್ರದ್ದೇನೋ ಅಂಗಡಿ ಐತಂತೆ, ಚಿಲ್ಲರೆ ಅಂಗಡಿ ಹಳ್ಳಿಲಿ. ಅದಕ್ಕೆ ಉಪ್ಪಿನಕಾಯಿ ನಮಗೂ ಬೇಕು, ಚೆನ್ನಾಗೇ ಇರುತ್ತೆ. ಅದಕ್ಕೆ ಅಲ್ಲಿ ಊರಲ್ಲೆಲ್ಲ ಹೇಳ್ತಾ ಇದ್ರು ಉಪ್ಪಿನಕಾಯಿ ಕೊಡಿ ಅಂತ. ಅಲ್ಲಿ ಕೇಳಿದ್ರು ಟೌನಲ್ಲಿ, ಅಲ್ಲಿರ್ಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ಊರಲ್ಲಿದೆ, ಬಂದ್ರೆ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಬಂದಿದ್ದಾರೆ ನನ್ನ ಜೊತೆ. ಯಾಕಕ್ಕೆ ಹಿಂಗೆ ರೇಗಾಡ್ತಾ ಇದ್ದೀರಾ? ಏನ್ ಸುಜ್ಜಿ, ಉಪ್ಪಿನಕಾಯಿ ವ್ಯಾಪಾರ ಮಾಡಲು ಮನೆಯಿಂದ ಹೊರಗೆ ಇರಬೇಕು. ಅದನ್ನು ಇಂಥವ್ರು ಮಾತ್ರ ಮನೆ ಸೇರಿಸಬಾರ್ದು. ಸಿಕ್ಕಿದ್ದಾರಲ್ಲ ಉಪ್ಪಿನಕಾಯಿ ತಾಂತಾರೆ ಅಂತ ಹೇಳಿ ಮನೆಗೆ ಕರ್ಕೊಂಡ್ ಬರ್ತೀಯಲ್ಲ, ನಿನ್ಗೇನು ಬುದ್ಧಿಗಿದೆ ಐತೋ ಇಲ್ವೋ? ಏನಕ್ಕೆ ಹಿಂಗೆ ಹೇಳ್ತಾ ಇದ್ರಾ? ಇವರು ನಮ್ಮ ಉಪ್ಪಿನಕಾಯಿ ಬೇಕು, ಚೆನ್ನಾಗಿರುತ್ತಂತೆ, ನಮ್ಮ ಅಂಗಡಿಲಿ ಮಾರಬೇಕು ಅಂತಂದ್ರು. ಅದಕ್ಕೆ ಅಲ್ಲಿಂದ ಕರ್ಕೊಂಡ್ ಬಂದೆ. ಏನು ಈಗ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗೋಣ ಬನ್ನಿ, ಒಂದ್ ಸ್ವಲ್ಪ ಕೂತ್ಕೊಳ್ರಿ, ಮನೆ ಒಳಗೆ ಬ್ಯಾಗ್ ಇಟ್ಟು ಬರ್ತೀನಿ ಅಂತ ಕರ್ಕೊಂಡ್ ಬಂದೆ. ಅಷ್ಟಕ್ಕೆ ಇಷ್ಟೊಂದು ಬೈತಾ ಇದ್ದೀರಾ? ಸುಜಿ, ಇವನು ಯಾರು ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲದೆ ಸುಮ್ಮನೆ ಮಾತಾಡ್ಬೇಡ. ಗೊತ್ತಿಲ್ದೇನೆ ಮನೆ ಕರ್ಕೊಂಡ್ ಬರ್ತೀಯಲ್ಲ, ಯಾರಕ್ಕೆ ಇವರು? ನಿಮಗೆ ಗೊತ್ತಾ ಮುಂಚೆನೆ? ಗೊತ್ತಿಲ್ಲದೆ ಏನು ನಮಗೆ ಅನ್ಯಾಯ ಮಾಡಿರೋರು ಇವರು. ನಮ್ಮಮ್ಮಯ್ಗೂ, ನನಗೂ, ನಮ್ಮ ಅಣ್ಣಯ್ಗೂ, ನನ್ನ ತಂಗಿಗೂ ಎಲ್ಲರಿಗೂ ಅನ್ಯಾಯ ಮಾಡಿ ನಮ್ಮೂರಿಗೆ ಬಂದು ಸೇರ್ಕೊಂಡಿದ್ದಾರೆ ಇವರು. ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ? ಇವ್ರು ನಿಮಗೆ ಗೊತ್ತಾ? ಕಾಂತವ್ರೆ, ನಮ್ಮ ಅತ್ತಿಗೆ ಏನ್ ಹೇಳ್ತಿದ್ದೀರಾ? ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಯಾರು ನೀವು? ನಿಮಗೆ ಗೊತ್ತಾ ನಮ್ಮ ಅತ್ತಿಗೆ? ನೋಡಿದ್ದೀರಾ ಇವ್ರನ್ನ? ಸೂಜಿ ಅವರೇ, ನಿಮ್ಮ ಅತ್ತಿಗೆ ಇದಾರಲ್ಲ ನೇತ್ರಕ್ಕ, ಅವ್ರು ಬೇರೆ ಯಾರೂ ಅಲ್ಲ, ನನಗೆ ಸ್ವಂತ ಅಕ್ಕನೇ ಆಗಬೇಕು. ಅಕ್ಕನ? ಅಂದ್ರೆ ನೀವು ಯಾರು ಅದಕ್ಕೆ? ನೀವು ಇವರು ನಿಮ್ಮ ತಮ್ಮನ? ಇವನು ಯಾಕೆ ನನ್ನ ತಮ್ಮ ಆಗ್ತಾನೆ? ನನ್ನ ತಮ್ಮ ಯಾರು ಇಲ್ಲ ನನಗೆ. ಒಬ್ಬ ಅಣ್ಣಯ್ಯ, ಒಬ್ಳು ತಂಗಿ ಅಷ್ಟೇ ಇರೋದು. ಅದ್ ಬಿಟ್ರೆ ಬೇರೆ ಯಾರು ಇಲ್ಲ. ಅಯ್ಯೋ, ಇವ್ರು ನೋಡಿದ್ರೆ ತಮ್ಮ ಅಂತ ಹೇಳ್ತಿದ್ದಾರೆ, ನೀವು ನೋಡಿದ್ರೆ ಏನು ಸಂಬಂಧ ಇಲ್ಲ ಅಂತ ಹಿಂಗ್ ರೇಗಾಡ್ತಾ ಇದ್ದೀರಾ? ಏನಕ್ಕೆ ಇದು? ನನಗೆ ತಲೆ ಕೆಟ್ಟೋದಂಗಾಗುತ್ತೆ. ನಿಮ್ಮಿಬ್ರಿಗೂ ಮುಂಚೆನೆ ಪರಿಚಯನ? ಯಾರು ನೀವು? ಕಾಂತವ್ರೆ, ನಿಮ್ಮ ಊರ ಹೆಸರೇ ನಾನು ಕೇಳೋದೇ ಮರ್ತ್ಬಿಟ್ಟೆ ಅಲ್ಲಿಂದನೂ. ಯಾವ ಊರು ನಿಮ್ದು? ಏನ್ ನಿಮ್ಮಿಬ್ರದ್ದು? ಏನು ನಿಮ್ಮಿಬ್ರಿಗೂ ಏನ್ ಸಂಬಂಧನ? ಏನ್ ಸರಿಯಾಗಿ ಹೇಳ್ರಿ. ಪೂಜಿ, ಮೊದ್ಲು ಇವನ್ನ ಆಚೆ ಕರ್ಕೊಂಡು ಹೋಗು. ಆಚೆ ಕರ್ಕೊಂಡು ಹೋಗಿ ವಿಚಾರಿಸೋ ಹೋಗಿ. ಇಲ್ಲೆಲ್ಲ ನಾ ಮಾತಾಡ್ಬೇಡ. ಇವ್ನ ಮಕ ಕಂಡ್ರೆ ನನಗಾಗಲ್ಲ. ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರನ್ನ ಕೇಳ್ತಾ ಇದೀನಿ ತಾನೆ, ನೀವಂತೂ ಹೇಳಲ್ಲ, ಸುಮ್ಮನೆ ರೇಗಾಡ್ತಾ ಇದ್ದೀರಾ. ಸ್ವಲ್ಪ ಸುಮ್ಮನೆ ಇರಿ, ಹೋಗ್ತಾರೆ. ಮನೆ ಒಳಗೆ ಬಂದ ತಕ್ಷಣ ನಮ್ಮ ಮನೆಗಳದೇನು ಯಾರು ಓದ್ಕೊಂಡು ಹೋಗಲ್ಲ. ಸುಮ್ಮನೆ ಇರ್ತೀರಾ? ಕಾಂತವ್ರೆ, ನೀವ್ ಹೇಳ್ರಿ. ಸೂಜಿ ಅವರೇ, ಅದು ನಮ್ಮ ಅಕ್ಕ ಅಂತ ಹೇಳಿದ್ದು ನಮ್ಮಪ್ಪ ಇವರಪ್ಪ ಒಬ್ಬರೇನೆ. ನಮ್ಮೂರು ರಾಮನಹಳ್ಳಿ. ಸಾವುಕಾರ ಸಿದ್ದಪ್ಪರಿಲ್ವಾ, ನಿಮ್ಮ ಅತ್ತಿಗೆಯವರ ಅಪ್ಪ, ಅವರಪ್ಪನೇ ನನಗೂ ಅಪ್ಪ. ಆದರೆ ನಮ್ಮಮ್ಮ ಬೇರೆ, ಅವರಮ್ಮ ಬೇರೆ. ಹೌದಾ? ಅಂದ್ರೆ ನೀವು ಅದೇ ಕಮಲಕ್ಕ ಅಂತ ಇದ್ದಾರಲ್ಲ, ಅವ್ರಿಗೆ ತಮ್ಮ ಆಗ್ಬೇಕಾ?
ಹೌದು, ನಮ್ಮ ಅಮ್ಮನ ಹೆಸರು ದೇವಮ್ಮ ಅಂತನ, ನಮ್ಮ ಅಕ್ಕನ ಹೆಸರು ಕಮಲಾ ಅಂತನ. ಗೊತ್ತಾ ನಮ್ಮ ಅಕ್ಕ? ಅವ್ರ ಹೆಸರು ಯಾವಾಗ್ಲೂ ಒಂದ್ಸಲ ಕೇಳಿದ್ದೆ ಅನ್ಸುತ್ತೆ, ಒಂದ್ಸಲ ನೋಡಿದ್ದೀನೇನಪ್ಪ, ನನಗೆ ಸರಿಯಾಗಿ ನೆನಪಿಲ್ಲ. ಅವ್ರು ಮಾತ್ರ ಗೊತ್ತಿತ್ತು, ನಿಮ್ಮನ್ನ ಎಂದು ನಾನು ನೋಡಿರ್ಲಿಲ್ಲ. ಇದಾರೆ ಒಬ್ರು ತಮ್ಮ ಅಂತನ ಯಾರೋ ಹೇಳ್ದಂಗಿತ್ತು, ಆದ್ರೆ ನೀವೇ ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀವಾದ್ರೂ ಹೇಳ್ಬೇಕು ಬೇಡವೋ? ಅಯ್ಯೋ, ನನಗೇನು ಗೊತ್ತು, ನೀವು ಹಿಂಗೆ ನಮ್ಮ ನೇತ್ರಕ್ಕ ನಾದ್ನಿ ಅಂತ ನನಗೇನು ಗೊತ್ತು ಹೇಳಿ. ಗೊತ್ತಿದ್ರೆ ಮುಂಚೆನೇ ಹೇಳ್ತಿದ್ದೆ. ಪರವಾಗಿಲ್ಲ ಬಿಡಿ, ನಾನು ಹೊರಗಡೆ ನಿಂತಿರ್ತೀನಿ. ಅವ್ರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ಅವ್ರ ಅಮ್ಮಂಗೋ ಇವ್ರಿಗೂ ಯಾರಿಗೂ ಆಗಲ್ಲ. ಅದಕ್ಕೆ ಹಿಂಗೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅಯ್ಯೋ, ಅವ್ರಿಗಾಗ್ಲಿಲ್ಲ ಅಂದ್ರೆ ನಮಗೇನು ನಿಮ್ಮ ಮೇಲೆ ಏನು ದ್ವೇಷ ಏನು ಇಲ್ವಲ್ಲ. ಬರೀ ಕೂತ್ಕೋ ಬರೀ. ಅದಕ್ಕೆ ನೀವು ಸುಮ್ಮನೆ ಇರ್ರಿ, ಎಲ್ಲರ ಮೇಲೂ ರೇಗಾಡಕ್ ಹೋಗ್ಬೇಡ್ರಿ. ಅಲ್ಲ, ಸ್ವಂತ ನೀವು ತಮ್ಮನ್ನೇನೆ ನೀವು ಹಿಂಗ್ ಮಾತಾಡ್ತಾ ಇದ್ದೀರಲ್ಲ. ನೀವು ನಿಮಗೆ ಅವ್ರೇನು ಅನ್ಯಾಯ ಮಾಡಿದ್ದಾರೆ? ಅವ್ರ ಅಪ್ಪನ ಇವ್ರ ಅಮ್ಮ ಎರಡನೇ ಮದ್ವೆ ಆಗಿರೋದೇ ಅನ್ಯಾಯ ಅಂತನ? ಅದು ಏನೋ ಹಳೆ ಕಾಲದಾಗ ಆಗಿರೋದು, ಅದನ್ನೇ ನೀವು ಇಟ್ಕೊಂಡು ಇವ್ರನ್ನ ಯಾಕೆ ದ್ವೇಷ ಮಾಡ್ತೀರಾ? ಇವರಿಂದ ನಿಮ್ಗೇನಾದ್ರೂ ತೊಂದರೆ ಆಗೈತಾ? ನೋಡ್ ಸುಜಿ, ಇವ್ರ ಕುಟುಂಬನೇ ಕಂಡ್ರೇನೆ ನನಗೆ ಆಗಲ್ಲ. ನಮ್ಮ ಅಪ್ಪನ ಯಾಮಾರಿಸಿ ಮದುವೆ ಮಾಡ್ಕೊಂಡಿರೋದು ಅವರಮ್ಮ. ಅದು ಅಲ್ದೇನೆ ಇಷ್ಟು ವರ್ಷ ಇಲ್ದೇ ಇರೋರು ಹೋದ ವರ್ಷದಿಂದ ನಮ್ಮೂರಿಗೆ ಬಂದು ನಮ್ಮ ಮರ್ಯಾದೆ ತೆಗ್ದಿದ್ದಾರೆ. ನಮ್ಮ ಅಮ್ಮಂದು, ನಮ್ಮ ಮನೆದು, ಎಲ್ಲಾರ್ದು, ನಮ್ಮ ಅಪ್ಪಂದು. ಇವ್ರು ಯಾಕೆ ನಮ್ಮೂರಿಗೆ ಬರ್ಬೇಕಾಗಿತ್ತು? ಕಾಣ್ದಂಗೆ ಎಲ್ಲೋ ಇದ್ರು ತಾನೆ, ಅಲ್ಲೇ ಇರ್ಬೇಕಾಗಿತ್ತು. ಬಂದು ನಮ್ಮ ಮರ್ಯಾದೆ ತೆಗ್ದಿದ್ದಾರೆ ಊರಲ್ಲಿ. ಅಯ್ಯೋ ಅದಕ್ಕೆ ನೀವು ಇವಾಗ ಬಸ್ರಿ, ಸುಮ್ಮನೆ ಸಿಟ್ ಮಾಡ್ಕೋಬೇಡಿ. ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆದತ್ತು ಸುಮ್ಮನೆ ಬನ್ನಿ, ಇತ್ಲ ಕುತ್ಕೋ ಬನ್ನಿ. ಎಷ್ಟೊತ್ತಂತ ನಿಂತ್ಕೊಂಡಿರ್ತೀರಾ? ಬರೀ ಇತ್ಲ ಕುತ್ಕೋಬರಿ. ಕಾಂತವ್ರೆ ಕೂತ್ಕೊಳ್ರಿ, ಏನೂ ಆಗಲ್ಲ. ಬನ್ನಿ ಅದಕ್ಕೆ ಕೂತ್ಕೋ ಬರ್ರಿ. ಪರವಾಗಿಲ್ಲ, ಅದೇನ್ ಮಾತಾಡ್ಬೇಕು ಮಾತಾಡಿ ಕಳಿಸ್ಬಿಡು ಜಲ್ದು. ಅಯ್ಯೋ ಅದಕ್ಕೆ ಹಂಗೆ ಯಾಕೆ ರೇಗಾಡ್ತಾ ಇದ್ದೀರಾ? ಅಲ್ಲ, ಇವ್ರು ಯಾರು ಅಂತ ಗೊತ್ತಿಲ್ಲದೆ ನಾನು ಈ ಮನೆ ಕರ್ಕೊಂಬಂದೆ. ಈಗ ಗೊತ್ತಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಊಟ ಮಾಡ್ಕೊಂಡು ಹೋಗ್ತಾರೆ ಬಿಡಿ. ಅಯ್ಯೋ, ಅಲ್ಲ, ಹಳೆ ಕಥೆನೇ ನೆನೆಸ್ಕೊಂಡು ಇನ್ನೂ ದ್ವೇಷ ಮಾಡ್ತಿರಲ್ಲ ಅವ್ರ ಮೇಲೆ. ಸುಜಿ, ಸುಜಿ, ಏನಮ್ಮ, ಯಾಕೆ ಏನಾಯ್ತು? ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದೀರಾ? ಯಾರು ಇವರು? ಅಮ್ಮ, ಇವರು ಅತ್ತಿಗೆ ತಮ್ಮ. ಸುಜಿ, ನನ್ನ ತಮ್ಮ ಅಂತ ಹೇಳ್ಬೇಡ. ಅಯ್ಯೋ, ಮತ್ತೆ ಅತ್ತಿಗೆ ಇನ್ನೇನಂತ ಹೇಳಿ? ಏನಾದ್ರೂ ಹೇಳ್ರಿ. ಪರವಾಗಿಲ್ಲ ಬಿಡಿ ಸೂಜಿ ಅವರೇ, ನಾನೇ ನನ್ನ ಪರಿಚಯ ಮಾಡ್ಕೊತೀನಿ. ಅಕ್ಕ, ನನ್ನ ಹೆಸರು ಕಾಂತ ಅಂತನ. ನಾನು ಸಾವುಕಾರ ಸಿದ್ದಪ್ಪರಿದಾರಲ್ಲ, ಅವರು ಎರಡನೇ ಹೆಂಡತಿ ಮಗ, ದೇವಮ್ಮನ ಮಗ. ಓ, ನೀನೇನಾ ದೇವಮ್ಮನ ಮಗ? ಅಯ್ಯೋ, ನೀನ್ ನೋಡಿರ್ಲಿಲ್ವಲ್ಲ ನಾವು, ಅದಕ್ಕೆ ಗುರ್ತು ಹಿಡಿಯಕ್ಕೆ ಆಗ್ಲಿಲ್ಲ. ಕುಕ್ಕಳಪ್ಪ. ಅಯ್ಯೋ ರಾಮ, ದೇವ್ರು ಬಂದಂಗೆ ಬಂದಿದ್ದೀ, ಎಂದೆಂದು ಗೊತ್ತಿರ್ಲಿಲ್ಲ. ನೀನಾಗ್ಲಿ, ನಿಮ್ಮ ಅಮ್ಮ ಆಗ್ಲಿ, ನಿಮ್ಮ ಅಕ್ಕ ಆಗ್ಲಿನ, ಹೆಂಗೋ ನೀನು ಇವತ್ತು ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ. ಹೆಂಗ್ ಗೊತ್ತಾತು ನಮ್ಮ ಮನೆ ಇದೆ ಅಂತನ? ಕೇಳ್ಕೊಂಬಂದ ಯಾಕೆ ಬಂದಿದ್ದೆ ಹೇಳು ಇತ್ಲಾಗೆ? ಏನೂ ಇಲ್ಲ ಅಕ್ಕ, ಅದು ಟೌನಲ್ಲಿ ಇವ್ರು ಸೂಜಿ ಅವ್ರು ಸಿಕ್ಕಿದ್ರು. ನನಗೂ ಉಪ್ಪಿನಕಾಯಿ ಬೇಕು, ಕೊಡ್ತೀರಾ ಅಂತಂದೆ. ಈಗ ಉಪ್ಪಿನಕಾಯಿ ಇಲ್ಲ, ಖಾಲಿ ಆಗೈತೆ, ನಮ್ಮೂರಿಗೆ ಹೋಗೋಣ ಬರ್ರಿ, ಅಲ್ಲಿ ಸ್ಟಾಕ್ ಇದ್ದಾವೆ, ಕೊಡ್ತೀನಿ, ತಗೊಂಡೋಗಿರಂತೆ ಅಂತ ಅಂದರು. ಅದಕ್ಕೆ ನಾನು ಇವ್ರ ಜೊತೆನೇ ಬಂದೆ. ಇವ್ರ ಮನೆ ಕರ್ಕೊಂಬಂದರು. ಇಲ್ಲಿ ನೋಡಿದ್ರೆ ನಮ್ಮ ನೇತ್ರಕ್ಕರ ಮನೆಯೇ ಇದು. ನನಗೆ ಗೊತ್ತಿರಲಿಲ್ಲ ಇದೇ ಅವ್ರ ಮನೆ ಅಂತನ. ಅವರು ನಾನು ನೋಡಿದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ನಾನು ಹೊರಗಡೆ ಇರ್ತೀನಿ ಬಿಡಿ. ಅಯ್ಯ, ಅವ್ರಮ್ಮಗೂ ಇವಳಿಗೂ ಆಗಿದ್ರೆ ನಮಗೂ ಏನಾಗಲ್ವೇನಪ್ಪ? ಏನು ಇದೇನು ಅವಳ ಮನೆ ಅಲ್ಲ, ಅವ್ರ ಅಪ್ಪನ ಮನೆ ಅಲ್ಲ. ಕುಕ್ಕ, ಏನೂ ಆಗಲ್ಲ. ನೇತ್ರ, ಸುಮ್ಮನಿರೇ. ನಿಂತವ್ರ ಮನೆ ಜಗಳ ಎಲ್ಲ ತಂದು ಇಲ್ಲೆಲ್ಲನ ಇದು ಮಾಡಕ್ ಹೋಗ್ಬೇಡ ನೀನು. ಸುಮ್ಮನಿರೋದ್ ಕಲ್ತ್ಕ. ನಮ್ಮ ವ್ಯಾಪಾರ ಆಗೋದು ನೋಡ್ಬೇಕು. ಉಪ್ಪಿನಕಾಯಿ ತಗೊಂಡೋಗಕ್ಕೆ ಬಂದೇವನಂತೆ. ಉಪ್ಪಿನಕಾಯಿ ತಗೊಂಡೋಗಕ್ಕೆ ಬಂದಿರತ್ತಾಗೆ ನಯ ವಿನಯವಾಗಿ ಮಾತಾಡಿ ವ್ಯಾಪಾರ ಮಾಡ್ಕೊಂಬಂದು ನೋಡ್ಬೇಕು. ಇಷ್ಟಕ್ಕೂ ಅವನೇನು ಬೇರೆನಲ್ವಲ್ಲ, ನಿನ್ನ ತಮ್ಮನೇ, ಸ್ವಂತ ತಮ್ಮನೇ. ನೀನು ಹಿಂಗೆ ಇದು ಮಾಡ್ತೀಯಲ್ಲೇ. ಕುಕ್ಕಳಪ್ಪಕ್ಕಂತ ಕುಕ್ಕ, ನಿಮ್ಮ ಅಕ್ಕನ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅವಳು ಹಂಗೆ ಒಂದಿಟ್ಟು ಮುಂಗೋಪಿ ಜಾಸ್ತಿ, ಅದಕ್ಕೆ ಹಂಗೆ ಮಾತಾಡ್ತಾಳೆ. ನೀನು ಬೇಜಾರು ಮಾಡ್ಕೋಬೇಡ. ಕುಕ್ಕ, ಉಂಡು ಹೋಗಿವಂತೆ. ಪರವಾಗಿಲ್ಲ ಅಕ್ಕ, ನಾನು ಉಪ್ಪಿನಕಾಯಿ ತಗೊಂಡು ಹೋಗ್ತೀನಿ. ಊಟ ಬೇಡ, ಏನು ಬೇಡ, ಟೈಮ್ ಆಗುತ್ತೆ, ಹೋಗ್ಬೇಕು. ತಿರ್ಗಾ ನಮ್ಮ ಅಮ್ಮ ಕಾಯ್ತಾ ಇರುತ್ತೆ ಬರಲಿಲ್ಲ ಅಂತನ, ಅದಕ್ಕೆ ಹೋಗ್ತೀನಿ. ಅಯ್ಯೋ, ಅಕ್ಕ ಅಂತ ಯಾಕಂತೀಯಪ್ಪ? ನಾನು ನಿನಗೆ ಅತ್ತೆ ಆಗಬೇಕು. ನಿಮ್ಮ ಅಕ್ಕಗೆ ಅತ್ತೆ ಅಂದಮೇಲೆ ನಿನಗೂ ಅತ್ತೆನೇ ತಾನೆ, ನಾನು ಅತ್ತೆ ಅಂತ ಕರಿ. ಹೌದಾ, ಸರಿ ಅತ್ತೆ, ಆಯಿತು. ಕುಕ್ಕ, ಯಾಕಂದ್ರೆ ಅಡುಗೆ ಮಾಡ್ತೀನಿ, ಉಂಡು ಹೋಗಿವಂತೆ. ಪಾಯಸ ಮಾಡೋಣ? ಸುಜಿ, ಪಾಯಸ ಮಾಡ ನೀನು. ಪಾಯಸ ಅಂತೆ, ಪಾಯಸನ ಬೇಡ, ಗೀಸನ ಬೇಡ. ಒಂದು ಲೋಟ ನೀರು ಕೊಟ್ಟು ಉಪ್ಪಿನಕಾಯಿ ಬೇಕಂತೆ ಕೊಟ್ಟು ದುಡ್ಡು ಇಸ್ಕೊಂಡು ಕಳಿಸ್ರಿ. ಇನ್ನ ಪಾಯಸ ಮಾಡತ್ತಂತ ಇವತ್ತೆ. ಸುಮ್ಮನೆ ಇರೇ ನೇತ್ರಿ, ಇವಳೊಬ್ಳು ಬಂದ್ಬಿಡ್ತಾಳೆ. ನಡಿ ಒಳಗೆ ನೀನು, ಸುಮ್ಮನೆ ಮನೆಗೆ ಹೋಗಿ ರೂಮ್ನಾಕಿ. ಏನಾದ್ರೂ ಮಾಡ್ಕೊಳ್ರಿ, ನನಗೇನಂತೆ. ನಮ್ಗಾಗದೇ ಇರೋರ್ನೆಲ್ಲ ಕರ್ಕೊಂಬಂದು ಸೇವೆ ಮಾಡ್ತಾವೆ ಇವು. ಕಾಂತವ್ರೆ, ನಮ್ಮ ಮತ್ತಿಗೆ ಸ್ವಲ್ಪ ಹಂಗೇನೆ ಗೊತ್ತು ಅನ್ಸುತ್ತೆ ನಿಮಗೂ. ಅವ್ರ ಬುದ್ಧಿ ಬೇಜಾರು ಮಾಡ್ಕೋಬೇಡಿ, ಕೂತ್ಕೊಳ್ರಿ. ಬೇಡ, ಉಪ್ಪಿನಕಾಯ ನೋಡ್ಕೊಂಡು ತಗೊಂಬರೋಣ ಬರ್ರಿ. ಆಮೇಲೆ ತೀರಾ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಕಣೆ ಸುಜಿ, ಹೋಗಿ ಉಪ್ಪಿನಕಾಯಿ ಶೆಡ್ ಎಲ್ಲ ತೋರಿಸ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಉಪ್ಪಿನಕಾಯಿ, ಎಷ್ಟು ಡಬ್ಬ ಬೇಕು, ಎಷ್ಟು ಪ್ಯಾಕ್ ಬೇಕು ಎಲ್ಲನ ಕೊಟ್ಟು ಒಂದು ಚೀಲಕ್ಕೆ ಹಾಕಿ ಕರ್ಕೊಂಬ. ನಾನು ಹಂಗೆ ಪಾಯಸನು ಅನ್ನ ಸಾರು ಯಾತನ ಮಾಡ್ತೀನಿ ಅಂತಾರೆ. ಏನಾರ ಪಲ್ಯ ಗಿಲಿಯ ಹೆಸರು ಬೇಳೆನ ಯಾತನ ಊಟ ಮಾಡ್ಕೊಂಡು ಹೋಗ್ಲಿ. ಹೋಗು.
ಸರಿ ಅಮ್ಮ ಆಯ್ತು. ಮಾಡುವಂಗೆ ನಾನು ಹೋಗಿ ಇವ್ರಿಗೆ ಉಪ್ಪಿನಕಾಯಿ ಶೆಡ್ ಎಲ್ಲ ತೋರಿಸ್ಕೊಂಡು ಉಪ್ಪಿನಕಾಯಿ ಎಷ್ಟು ಬೇಕು ಅಂತ ಹೇಳಿ ಒಂದು ಚೀಲದಾಗ ಹಾಕೊಂಡು ಕಟ್ಕೊಂಡು ತಗೊಂಬತ್ತೀನಿ. ಹಿಂಗೆ ತಗೊಂಡು ಹೋಗ್ತಾರೆ ಊಟ ಮಾಡ್ಕೊಂಡು. ಸರಿ ನಡೀರಿ ಕಾಂತವ್ರೆ. ಆ ತರಕಾರಿ ಕವರ್ ಯಾಕೆ ತಗೊಂಡು ಹೋಗ್ತಾ ಇದ್ದೀರಾ? ಇಲ್ಲೇ ಇಕ್ಕಿರಿ, ಹಿಂಗೆ ಹೆಂಗೂ ಇಲ್ಲೇ ಬರ್ತಿರಲ್ಲ ಅವಾಗ ತಗೊಂಡೋಗಿರಂತೆ. ಹೌದಲ್ವಾ, ತಗೊಳ್ರಿ ಅಲ್ಲಿಕ್ರಿ. ನಡೀರಿ ಹೋಗೋಣ ಈಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.